ಸಾಲ ಪಡೆಯಬೇಕಾದರೆ ಎಚ್ಚರಿಕೆ. ಸಪ್ತಸಿರಿ ಚಿಟ್ ಫಂಡ್ಸ್ನಿಂದ ಕುಟುಂಬಸ್ಥರ ಮೇಲೆ ಹಲ್ಲೆ. 8-9 ಜನರು ಮನೆಗೆ ನುಗ್ಗಿ ಏಕಾಏಕಿ ದಾಳಿ. ಸಪ್ತಸಿರಿ ಚಿಟ್ ಫಂಡ್ಸ್ ಅವರು ಸಾಲವನ್ನು ನೀಡಿದ್ರು. ಕುಟುಂಬದ ಯಜಮಾನರಿಗೆ ಸಾಲ ನೀಡಿದ್ದರು. ಆದರೆ ಅವರು ಹಣವನ್ನು ತೆಗೆದುಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಅವರ ಕುಟುಂಬದವರು ಸಂಪೂರ್ಣವಾಗಿ ಹಣವನ್ನು ಕಟ್ಟಿದ್ದಾರೆ. 30,000 ಬಾಕಿ ಇದ್ದ ಹಣವನ್ನು ಇನ್ನು 2-3 ದಿನಗಳಲ್ಲಿ ಹಿಂತಿರುಗಿಸುವುದಾಗಿ ಕೇಳಿಕೊಂಡಿದ್ದಾರೆ. ಸಪ್ತಸಿರಿ ಚಿಟ್ ಫಂಡ್ಸ್ನಿಂದ ಕರೆ ಮಾಡಿ ನೀವು ಸಾಲವನ್ನ ಪಡೆದುಕೊಂಡಿದ್ದೀರಿ, ಹಿಂತಿರುಗಿಸಿಲ್ಲ ಎಂದು ಹೇಳಿ ನಂತರ ಮರ್ಯಾದೆ ಇಲ್ಲದೆ ನೀವು ಮಾತನಾಡುತ್ತಿದ್ದೀರಿ ಎಂದು ಕುಟುಂಬಸ್ಥರ ಮೇಲೆ ಸಪ್ತಸಿರಿ ಚಿಟ್ ಫಂಡ್ಸ್ನಿಂದ ಅನೇಕ ಜನರು ಹಲ್ಲೆಯನ್ನ ಮಾಡಿದ್ದಾರೆ. ನಮ್ಮ ಮನೆ ಒಳಗೆ ಇವತ್ತು 12ವರೆಗೆ ನುಗ್ಗಿ ಸಪ್ತಸಿರಿ ಚಿಟ್ ಫಂಡ್ ಅವರು 7-8 ಜನ ಮನೆ ಒಳಗೆ ನುಗ್ಗಿ ದಾಂಧಲೆ ಮಾಡಿ ಮನೇಲಿರೋ ದುಡ್ಡನ್ನು ಅಪಹರಿಸಿದಂತೆ ನಮ್ಮ ಮಕ್ಕಳಿಗೆ ಮನ್ಸು ಇಚ್ಛೆ ಹೊಡೆದು ಅವ್ನ ಕಣ್ಣು ತಲೆ ಎಲ್ಲ ಹೊಡೆದಿದ್ದಾರೆ. ಕಣ್ಣು ಗಾಯ ಆಗಿದೆ, ತಲೆನೂ ಗಾಯ ಆಗಿದೆ. ಅವ್ರ ಮಧ್ಯೆ ನಾನು ಹೋಗಿ ಬಿಡ್ಸಕ್ಕೆ ಹೋಗಿದ್ದಕ್ಕೆ ನನ್ನ ತಲೆಗೂ ಪೆಟ್ಟು ಮಾಡಿದ್ದಾರೆ. ಈಗ ಎಷ್ಟು ಜನ ಬಂದಿದ್ದಾರೆ ಅಲ್ಲಿ? ಅವ್ರು 7-8 ಜನದ ಮೇಲೆ ಬಂದಿದ್ದಾರೆ. ನಾವು ಕಾರಲ್ಲಿ 7-8 ಜನ ಬಂದಿರು ಮಾತುಕತೆಗಂತ ನಾವು ತಿಳ್ಕೊಂಡಿದ್ವಿ. ಅವ್ರ ಮನೆ ಒಳಗೆ ನುಗ್ಗಿ ಏಕಾಏಕಿ ಕುಸ್ತಿನೇನು ಮಾಡಿಬಿಟ್ರು, ಹೊಡೆದಾಟ ಮಾಡಿ ಎಲ್ಲರೂ ಆ ಥರ ಇಂಚುರಿ ಮಾಡಿ ಹೋಗಿದ್ದಾರೆ. ಈಗ ನಿಮಗೆ ನಿಮ್ಮ ಲೋನು ಅವೆಲ್ಲ ಏನೂ ಇಲ್ಲ? ನಮ್ಮ ಲೋನ್ ಏನೂ ಇರಲಿಲ್ಲ, ನಮ್ಮ ಮನೆಯವ್ರು ಮಾಡಿ ಹೋಗಿದ್ದು. ಆದ್ರೂ ನಾವು ಅದನ್ನು ಕ್ರಮಬದ್ಧವಾಗಿ ಕಟ್ಕೊಂಡು ಹೋಗಿದ್ದೀವಿ. ನನ್ನ ಮಗನ ಹತ್ರ ಒಂದು ಚಕ್ಕಿದ್ದು ತಗೊಂಡೋಗಿದ್ದಾರೆ, 40,000 ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. ಅದು 1 ಲಕ್ಷದ ಅವ್ನು ಸೈನ್ ಹಾಕಿದ್ದ ಅಂತ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಇದು 1.5 ಲಕ್ಷದ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಇನ್ನೊಂದು 23,000 ರೂಪಾಯಿ ಅಷ್ಟೇ ದುಡ್ಡಿದ್ದು. ಈಗ 2 ವಾರ ಕಟ್ಟೋಕ್ಕಾಗಲ್ಲ, ಆಮೇಲೆ ಕಟ್ತೀವಿ ಅಂತ ಅಷ್ಟೇ ಹೇಳಿರೋದು. ಈಗ ಬಂದಿರೋದು ಯಾರ್ಯಾರು ಬಂದಿದ್ರು ಅಂದಾಜು? ಅವ್ರು ಅಮರನಾಥ್ ಶೆಟ್ಟಿ, ಅಖಿಲೇಶ್ ಮತ್ತು ಇನ್ನೊಂದು ಅವನ ಹೆಸರು ಏನಿದೆ 3 ಜನ ರಂಜಿತ್ತು. ಆಮೇಲೆ ನಿಮ್ಮ ಹುಡುಗ ಏನೋ ಫೋನಲ್ಲಿ ಭಾಳ ಬೈದ ಅಂತೇಳಿ ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ರು. ಅದಕ್ಕೂ ಮುಂಚೆ ಅವ್ರು ಬೈದಿದ್ರಣ, ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಏನು ಅವ್ರು ಬಾಯಿ ಬಂದಾಗ ಬೈದು ನಿಮ್ಮ ಮನೆಗೆ ಬಂದು ನೋಡ್ಕೊಂತೀವಿ ನಾವು ಅಂದರು. ನಾವೇನೋ ಸುಮ್ಮನೆ ಬರ್ತಾರೆ ಹಿಂಗೆ ಹೇಳ್ತಿದ್ದಾರೆ ಮಾತಿಗಂತ ನಾವು ತಿಳ್ಕೊಂಡ್ವಿ. ಅವನಂದ ಸಾಲ ಕೊಟ್ಟರ ಹತ್ರ ವಸೂಲಿ ಮಾಡಿ ನಮ್ಮಪ್ಪ ಸಾಲ ಮಾಡಿ ಓಡೋಗಿರೋದು. ನಮ್ಮ ಹತ್ರ ನಾವು ಇಷ್ಟು ಕಟ್ಟಿದೆ ದೊಡ್ಡದು ಕೂಲಿನಲ್ಲಿ ಮಾಡಿ ನಾವೆಲ್ಲ ತೀರಿಸಿದ್ದೀವಿ, ಏನಕ್ಕೆ ಈ ಥರ ಮಾತಾಡ್ತೀಯಾ, ನೀನೇನು ಕಿತ್ಕೊಂತೀಯ ಅಂತ ಇವನಿಗೆ ಒಂದು ಮಾತು ಕೇಳಿದ್ದಾನೆ. ಇಲ್ಲ ಅಂತ ನಾನು ಹೇಳಲ್ಲ, ನಾವು ತಪ್ಪು ಮಾಡಿದ್ದೀವಿ ಮಾಡಿದ್ದೀವಿ ಅಂತೀವಿ. ಆದ್ರೆ ಅದು ಹಂಗೆ ಅಂತ ಹೇಳ್ತಾ ನಾವು ಮನೆಗೆ ಬಂದು ನೋಡ್ಕೊಂತೀವಿ ಅಂತ. ನೀವು ಹೊಡೆದ್ರು ಅಂತ ಕಂಪ್ಲೇಂಟ್ ಮಾಡಿದ್ರಲ್ಲ, ಬಟ್ ಎಂತ್ರಲ್ಲಿ ಹೊಡೆದವರು? ಅವರು ಸ್ಟಿಕ್ಕು ಮತ್ತೆ ಬೇಷನ್ ಎಲ್ಲ ಒಳಗಿಟ್ಟಿದ್ವಣ್ಣ, ಅದನ್ನೇ ತಗೊಂಡು ನಮ್ಮ ಮನೆಯಲ್ಲಿ ಐಟಮೇ ತಗೊಂಡು ಹೊಡೆದಿರೋದು. ಹೌದಾ? ಓಕೆ, ಥ್ಯಾಂಕ್ ಯು. 8-9 ಜನರು ಮನೆಗೆ ನುಗ್ಗಿ ಕುಟುಂಬದಲ್ಲಿ ಇದ್ದಂತಹ 2 ಗಂಡು ಮಕ್ಕಳ ಮೇಲೆ ಕೂಡ ಕೈ ಮಾಡಿದ್ದು, ಜೊತೆಗೆ ಮಹಿಳೆಯರ ಮೇಲೆ ಕೂಡ ಕೈ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಮಸ್ಥರಿಗೆ ಕರೆ ಮಾಡಿದಾಗ ಯಾರು ಸಾಲವನ್ನ ತೆಗೆದುಕೊಂಡಿದ್ದಾರೋ ಅವರು ಸಾಲವನ್ನ ಹಿಂತಿರುಗಿಸುವುದಕ್ಕೆ ಹೇಳಿ ಎಂಬುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ. 8-9 ಜನ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ. ಅದರಲ್ಲಿ ಅಮರನಾಥ್ ಶೆಟ್ ಸಪ್ತಸಿರಿ ಸಂಸ್ಥೆಯ ನಿರ್ದೇಶಕರು, ಯುವ ಕಾಂಗ್ರೆಸ್ ಅಧ್ಯಕ್ಷರು ಅಖಿಲೇಶ್ ಹಾಗೂ ಸಂಘಟಕರು ಮನೆಗೆ ನುಗ್ಗಿ ದಾಳಿಯನ್ನ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಕುಟುಂಬಸ್ಥರ ಮೇಲೆ ಏಕಾಏಕಿ ದಾಳಿ ಮಾಡಿರುವುದರಿಂದ ಸಾಕಷ್ಟು ಸಮಸ್ಯೆಯನ್ನ ಕುಟುಂಬಸ್ಥರು ಎದುರಿಸುತ್ತಿದ್ದಾರೆ. ಸಪ್ತಸಿರಿ ಚಿಟ್ ಫಂಡ್ ಅವರು ಅಪ್ಪನೊಂದು ಸಾಲ ತಗೊಂಡು ಅವ್ರು ಹಬ್ಸ್ಕೊಂಡಾಗಿದ್ರು, ಅದನ್ನ ಕ್ಲಿಯರ್ ಮಾಡಿದ್ರು. ಅವ್ರು ಇನ್ನೊಂದು ತಗೊಂಡಿದ್ರು, ಅದಕ್ಕೂ ನಮಗೆ ಸಂಬಂಧ ಇರಲಿಲ್ಲ. ಆದ್ರೆ ಏನ್ ಮಾಡಿದ್ರು, ಆ ಕ್ಲಿಯರ್ ಇರೋ ಚೀಟಿ ನಮ್ಮ ಹತ್ರ ಇತ್ತ. ಅದಕ್ಕೆ ಮನೆಗೆ ಒಂದು 7 ಜನ ಬಂದು ನನ್ಗೂ ಯಾರ್ಯಾರು ಬಂದಿದ್ರು? ಅವ್ರ ಕಡೆ ಒಂದು 6-7 ಜನ ಇದೆ. ಅಮರನಾಥ್ ಅಲ್ಲ, ನೀವು ದುಡ್ಡು ಏನು ಎಲ್ಲಿ ತಗೊಂಡಿದ್ರಿ? ದುಡ್ಡು ತಗೊಂಡಿದ್ರಿ? ನಾವು ತಗೊಂಡಿರ್ಲಿಲ್ಲ, ನಮ್ಮ ಅಪ್ಪ ತಗೊಂಡಿದ್ರು. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಾನು ಹತ್ರ ಶೂರಿಟಿ ಹಾಕ್ಸ್ಕೊಂಡಿದ್ರು, ಅದು ನಮ್ಮ ದುಡ್ಡು ಕೊಟ್ಟು ಕ್ಲಿಯರ್ ಮಾಡಿದ್ರು. ಅದಾದ್ಮೇಲೆ ಏನು ಇನ್ನೊಂದು ಸಾಲ ಇತ್ತು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಯಾವ ಸಾಲ ಮಾಡಿ? ಯಾವ್ದು? ಚಿಟ್ ಫಂಡ್, ಸಪ್ತಸಿರಿ ಚಿಟ್ ಫಂಡ್ ಅಲ್ಲಿ ಹೆಸರು ಏನಾದ್ರು? ಸಪ್ತಸಿರಿ ಚಿಟ್ ಫಂಡ್ ಅಂತ. ಆಮೇಲೆ ಏನ್ ಮಾಡಿದ್ರು, ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ವಾ, ಅದಕ್ಕೋಸ್ಕರ ಹಳೆ ಚೀಟಿನ ಹೊಡೆದು ನಮ್ಮಮ್ಮನ ಮೇಲೆ ಕೈ ಮಾಡಿ, ನಮ್ಮ ಅಣ್ಣನ ಮೇಲೆ ಕೈ ಮಾಡಿ ಅವರು ಆ ಚೀಟಿ ತಗೊಂಡು ಹೊಡೋದು. ಅವ್ರು ಬಂದರ ಹೆಸರು ಏನು? ಅಮರನಾಥ್, ಅಖಿಲೇಶ ಮತ್ತೆ ಇನ್ನೊಂದು ಸ್ವಲ್ಪ ಜನ, ಒಂದು 6-7 ಜನ ಹುಡುಗರು ಇದ್ರು. ಮನೆಯೊಳಗೆ ಬಂದಿದ್ರಾ? ಮನೆಯೊಳಗೆ ಬಂದು ಕೈ ಹಿಡ್ಕೊಂಡು ಹೊಡೆದು ನೆಲದಲ್ಲಿ ಹಾಕಿ ತುಳಿದು ಆ ಚೀಟಿ ತಗೊಂಡು ಹೊಡೋದು. ನಿಮ್ಮ ಹೆಸರು? ನೂತನ್ ಅಗ್ರಹಾರ. ನಿಮ್ಮ ತಾಯಿ ಹೆಸರು? ಗೀತಾ. ಇಂಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.